ಸಾಕಷ್ಟು ಸಂಸಾರದಲ್ಲಿ ಬೆಂದಿರತಕ್ಕಂಥ ವ್ಯಕ್ತಿಗಳೇನಿದಾರಲ್ಲ, ಚಟಕ್ಕೆ ದಾಸರಾಗಿರತಕ್ಕಂಥವ್ರು ಸುಮಾರು ಒಂದು 300-400 ಮಂದಿ, ಅದಕ್ಕಿಂತಲೂ ಜಾಸ್ತಿ ಆಗಿರ್ಬೋದು. ಅಷ್ಟು ಜನರಿಗೂ ಸಹಿತ ಈ ಸೆರೆ ಕುಡಿತಕ್ಕಂಥ ವೃತ್ತಿಯಿಂದ ಹೊರಗೆ ತಂದು ಅವ್ರ ಕುಟುಂಬದಲ್ಲಿ ಆನಂದ ನೆಮ್ಮದಿಯನ್ನು ತರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೀವಿ ಈಗಾಗಲೇ. ಸಂಸಾರದಲ್ಲಿ ಏನಾದರೂ ತೊಂದರೆಗಳಾಗಿ ಏನಾದರೂ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡಿದ್ರು ಅಂದ್ರೆ ಅವ್ರಿಗೂ ಸಹಿತ ಆಶ್ರಮ ತೆರೆದ ಬಾಗಿಲಿರ್ತಕ್ಕಂಥದ್ದು. ಅವರು ಸಹಿತ ಬಂದು ನೆಮ್ಮದಿಯನ್ನು ಪಡೆದುಕೊಳ್ಬೇಕು. ಆನಂತರ ಪ್ರತಿ ವರ್ಷ ನಡೆಯತಕ್ಕಂಥ ಜನವರಿ 1, 2, 3 ಏನು ವಿಶ್ವ ತತ್ವಜ್ಞಾನ ಪರಿಷತ್ ನಡೀತೈತಲ್ಲ, ಇಲ್ಲಿ ಪ್ರತಿಯೊಬ್ಬರು ಬಂದು ಭಾಗಿಗಳಾಗಿ ತನುಮನದಿಂದ ಸೇವೆಯನ್ನು ಸಲ್ಲಿಸಿ ಕೃತಾರ್ಥರಾಗಬೇಕು ಅಂತ ಹೇಳಿ ನಮ್ಮ ಆಶ್ರಮ ವತಿಯಿಂದ ಹೇಳ್ತಾ ಇದ್ದೀವಿ. ರಾಯಚೂರು ತಾಲೂಕಿನ ನಿಡೋಣಿ ಗ್ರಾಮದ ಹತ್ರ ಪುಟ್ಟ ಗ್ರಾಮದಲ್ಲಿ ತಾವು ಈ ಆಶ್ರಮವನ್ನು ಮಾಡ್ಕೊಂಡಿದ್ರಿ. ಗುರುಗಳಿಗೆ ಈ ಆಶ್ರಮದ ಒಂದು ಪರಿಚಯ ಮೂಲಕ ತಿಳಿಸಿ. 1996ನೇ ಇಸ್ವಿಗೆ ನಾವು ಇಲ್ಲಿ ನಗರಕ್ಕೆ ಬಂದೀವಿ. ಇಲ್ಲಿ ಬಂದು ಅಲ್ಲಿ ಪರಮಾನಂದ ದೇವಸ್ಥಾನ ಅಂತದ, ಅಲ್ಲಿ 2-3 ವರ್ಷಗಳ ಪರ್ಯಂತರವಾಗಿ ಅಲ್ಲಿ ಅನುಷ್ಠಾನ ಮಾಡಿದ್ದೀವಿ. ಆನಂತರ ಅಲ್ಲಿಂದ ವಿಠೋಬಾ ಮುತ್ಯ ಜಾಧವ್ ಅಂಥೇಳಿ ಅವ್ರು ಮಠಕ್ಕೆ ಜಾಗ ಕೊಟ್ಟರು, 1 ಎಕರೆ 1 ಗುಂಟೆ ಜಾಗ ಕೊಟ್ಟ ಮ್ಯಾಗ ಇದೆಲ್ಲ ಪೂರ್ಣ ಹಂಗೆ ಇತ್ತು. ಬಂದ ಮ್ಯಾಗ ನಾವು ಸ್ವಂತಾಗಿಯೇ ಗಿಡಗಳು ಕುಣಿ ತೆಗೆದು ಇದು ಮಾಡಿ ಒಂದು 7 ವರ್ಷಗಳ ಪರ್ಯಂತರವಾಗಿ ಪ್ರಯತ್ನ ಮಾಡಿ ಗಿಡಗಳನ್ನ ಹಚ್ಚಿದ ಮ್ಯಾಗ ಗಿಡಗಳು ಈ ರೀತಿ ಬೆಳೆದಿದ್ದಾವೆ. ಆಶ್ರಮ ಚೆನ್ನಾಗಿದೆ. ಮುಂದೆ ಈಗ ಒಂದು 4-5 ವರ್ಷದ ಹಿಂದೆ ಸಿದ್ದೇಶ್ವರ ಅಪ್ಪಳ ಆಶ್ರಮ ನೋಡಲಿಕ್ಕೆ ಕರ್ಕೊಂಡ್ಬಂದ್ವಿ. ಬಂದು ನೋಡಿದ್ರು. ನೋಡಿದ ಕೂಡಲೇ ಇದನ್ನು ಭಾಳ ಚೆನ್ನಾಗಿ ಮಾಡಿದಿರಲ್ಲ, ಇದು 2ನೇ ಜ್ಞಾನ ಯೋಗಾಶ್ರಮ ಟೈಪ್ ಮಾಡಿರಲ್ಲ ಅಂತ ಹೇಳಿದರು. ಬಂದು ನೋಡಿ ಭಾಳ ಆನಂದ ಪಟ್ಟರು. ಪತ್ರಿಕೆ ಪ್ರಿಂಟ್ ಮಾಡ್ಲಾತಿ 18 ವರ್ಷ ಆಯಿತು. ಅದು ಗುರುಗಳೇ, ಇದು 18 ವರ್ಷ ನೀವು ಇದು ಯಾವ್ದು ಕಾರ್ಯಕ್ರಮ ಏನ್ ಮಾಡಿ? ಇದು ವಿಶ್ವ ತತ್ವಜ್ಞಾನ ಪರಿಷತ್ ಅಂತ ಹೇಳಿ, ಇದು ಸಿದ್ಧಾರೂಢ ತತ್ವಜ್ಞಾನ, ಇದು ಸಿದ್ಧಾರೂಢ ಪರಂಪರೆ ಅಂದ್ರೆ ಶಂಕರಾಚಾರ್ಯ ಫಿಲಾಸಫಿ ಇದು. ಅದನ್ನೇ ಶ್ರೀಮನ್ ನಿಜಗುಣ ಶಿವಯೋಗಿಗಳು ವೇದದ ರೀತಿಯಾಗಿಯೇ ಅಧ್ಯಯನ ಮಾಡಿಕೊಂಡು ಅವರು ಷಟ್ಶಾಸ್ತ್ರ ಗ್ರಂಥಗಳು ಏನೇನು ಕೊಟ್ಟಿದ್ದಾರಲ್ಲ, ಅದೇ ರೀತಿಯಾಗಿ ಅವರ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ, ಅದನಂತರ ಭಗವದ್ಗೀತಾ, ಉಪನಿಷತ್ತು, ಬ್ರಹ್ಮಸೂತ್ರ, ಈ ಎಲ್ಲ ಗ್ರಂಥಗಳ ಮೇಲೆ ಉಪನ್ಯಾಸ ಎನ್ನತಕ್ಕಂಥದ್ದು ನಡ್ಕೊಂಡು ಹೋಗ್ತೈತಿ. ಇಲ್ಲಿ ಜನವರಿ 1, 2, 3 ಡೇಟ ಫಿಕ್ಸ್ ಅದ. ಇದು ಇದೇ ಡೇಟ್ಗೆ ನಡ್ಕೊಂಡು ಹೋಗ್ತದ. ಅಂದ್ರೆ ಯಾಕೆ ಗುರುಗಳು ಇದು ಜನವರಿ 1ನೇ ತಾರೀಕು ಇಟ್ಕೋತೀರಿ? ಏನು ವಿಶೇಷ? ವಿಶೇಷ ಅಂದ್ರೆ ನಮಗೆ ಕಾರ್ಯಕ್ರಮ ಎಲ್ಲ ಸ್ವಾಮಿಗಳು ನಮಗೆ ಸಿಗ್ಲಾಕ ಸ್ವಲ್ಪ ತೊಂದರೆ ಎಲ್ಲ ಆಯ್ತದು. ಅದಕ್ಕೆ ಜನವರಿ 1, 2, 3 ಏನಂತ ಫಿಕ್ಸ್ ನಾವು ಸಿಗ್ತೀವಿ ಬೇಕಾದಂಗತ್ತಾನ ಅಂತಲೇ ಎಲ್ಲ ಸ್ವಾಮಿಗಳಿಗೆ ಅದನ್ನ ಡೇಟ್ ಫಿಕ್ಸ್ ಮಾಡಿ ಇದು ಮಾಡಿ ಕೊಟ್ಬಿಟ್ಟು ಅವಾಗ ಒಪ್ಕೊಂಡು ಅವ್ರು ಕಾಯಂ ಬರ್ಲಿಕ್ಕೈತ್ರು. ಹಿಂಗೆ ಮಾಡಿ ಕಾರ್ಯಕ್ರಮ ಚಾಲು ಮಾಡಿಬಿಟ್ಟಿವಿ. ಅಂದ್ರೆ ಗುರುಗಳ ನೀವು 18 ವರ್ಷ ಆಯ್ತು ಇದು ವೇದಾಂತ ಪರಿಷತ್ತನ್ನು ಆರಂಭಿಸಿದಿರಿ. ಅಂದ್ರೆ ಮೊದಲೇ ವರ್ಷ ಹೇಗಿತ್ತು ಮತ್ತೆ ಈ ವರ್ಷ ಏನ? ಮೊದಲ ಸ್ವಲ್ಪ ಜನರಿಗೆ ಇದ್ರದ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ಮೊದಲೇನು ನಾವು ಪತ್ರಿಕೆ ಪ್ರಿಂಟ್ ಮಾಡೋಕ್ಕಿಂತ ಮೊದಲೇನು ಮಾಡ್ತಿದ್ದಿಲ್ಲ, ಸ್ವಲ್ಪ ಇದು ಇರಲಿಲ್ಲ. ಮುಂದೆ ಜನಸಂಖ್ಯೆ ಜಾಸ್ತಿ ಆಗ್ಲಾಯ್ತು. ಜಾಸ್ತಿ ಆಗ್ಲಿಕ್ಕತ್ತಿದ ಮ್ಯಾಗ ಪತ್ರಿಕೆ ಪ್ರಿಂಟ್ ಮಾಡಿದ್ವಿ ನಾವು, ಸ್ವಲ್ಪ ಇನ್ನಟ್ಟು ಇದು ಆಲಿತ್ತೇಳಿ. ಆ ನಂತರ ಜಾಸ್ತಿ ಭಾಳ ದೂರಿಂದ ಬೆಳಗಾವ, ಮುಂದೆ ಈ ಕಡೆ ಗುಲ್ಬರ್ಗ ಜಿಲ್ಲಾ, ಮುಂದೆ ಈ ಕಡೆ ಮೈಸೂರು ಕಡೆ ಎಲ್ಲ ಕಡೆಯಿಂದಲೂ ಜನ ಬರ್ಲಿಕ್ಕೈತರು. ಈ ವೇದಾಂತ ಪರಿಷತ್ ಅಂತ ಹೇಳಿ ವಿಶ್ವ ತತ್ವಜ್ಞಾನ ಪರಿಷತ್ ಅಂದ್ರೆ ಯಾವ ತರ ಕಾರ್ಯಕ್ರಮ ನಡೀತಾವ ಗುರುಗಳೇ? ಇಲ್ಲಿ ವಿಜ್ಞಾನಕ್ಕೂ ಪ್ರಾಶಸ್ತ್ಯ ಐತಿ. ಇಲ್ಲಿ ವಿಶ್ವ ತತ್ವಜ್ಞಾನ ಪರಿಷತ್ ಆನಂತರ ವಿಜ್ಞಾನ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡ್ ಬಂದಿವಿ ನಾವು. ವಿಜ್ಞಾನ ಸಮ್ಮೇಳನಗಳನ್ನು ನಡೆಸ್ಕೊಂಡ್ ಬಂದೀವಿ. ಮುಂದೆ ಪವಾಡಗಳ ಬಯಲು ಕಾರ್ಯಕ್ರಮ ನಡೆಸ್ಕೊಂಡ್ ಬಂದೀವಿ. ಅಂದ್ರೆ ಜನರಲ್ಲಿ ಮೂಢನಂಬಿಕೆ ತೊಲಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಆಶ್ರಮಗಳು, ನಮ್ಮ ಪರಂಪರೆ ಇದ್ದದ್ದು ಮೂಢನಂಬಿಕೆಗೆ ವಿರುದ್ಧ ಇದ್ದಿರತಕ್ಕಂಥದ್ದು. ಮೂಢನಂಬಿಕೆಗಳಿಗೆ ಇಲ್ಲಿ ಆಸ್ಪದ ಇಲ್ಲ. ಸ್ವಚ್ಛಂದವಾಗಿರತಕ್ಕಂಥ ವ್ಯವಸ್ಥೆ. ಆನಂತರ ಸರ್ವಧರ್ಮೀಯರಿಗೂ ಜಾತ್ಯತೀತ ನಿರ್ಬಂಧವಿಲ್ಲದೆ ಪ್ರತಿಯೊಬ್ಬನಿಗೂ ಅವಕಾಶ ಇರತಕ್ಕಂಥ ಸ್ಥಾನ ಇದು. ಯಾವ ಒಂದು ಕಾಲಕ್ಕೆ ಬಸವಣ್ಣ ಅವ್ರೇನ ಕುಲಕೋಪ ಶರಣರನ್ನು ಮಾಡಿಕೊಂಡು ಒಂದು ವ್ಯವಸ್ಥೆ ಮಾಡಿಕೊಂಡು ಹೋಗಿದಾರಲ್ಲ, ಅದನ್ನ ಕಾರ್ಯರೂಪಕ್ಕೆ ತಂದಿರತಕ್ಕಂಥದ್ದು ನಮ್ಮ ಸಿದ್ಧಾರೂಢ ಪರಂಪರೆಯಲ್ಲಿ. ಅಂದ್ರೆ ಗುರುಗಳ ಈಗ ಇಲ್ಲಿವರೆಗೆ 18 ವರ್ಷ ಆಯ್ತು ಈ ತತ್ವಗಳ ಮೇಲೆ ಒಂದು ಸಿದ್ಧಾಂತದ ಒಂದು ಪರಿಷತ್ತನ್ನ ನಡ್ಸ್ಕೊಂಡು ಬಂದಿದ್ರಿ. ಇಲ್ಲಿವರೆಗೆ ಎಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದಿರಬಹುದು? ಸಾಕಷ್ಟು ಜನ ಬರ್ತಾರೆ, ಸಾವಿರಾರು ಜನ. ಇಲ್ಲಿ ಆಶ್ರಮದಾಗ ಎಲ್ಲಿ ಕುಂಡ್ಲಾಗ ಜಾಗ ಸಾಲುದಿಲ್ಲ, ಅಷ್ಟು ಜನ ಸೇರ್ತದೆ. ಇಲ್ಲ ವಿದ್ವಾಂಸರು ಅಂದ್ರೆ ಮಹಾತ್ಮರು ಸಾಕಷ್ಟು ಬರ್ತಾರ.
ಅಂದ್ರೆ ಈ ವರ್ಷ ಏನ್ ವಿಶೇಷ ಇದೆ ಗುರುಗಳೇ? ಯಾವ ವಿಷಯದ ಮೇಲೆ ವಿಷಯ ಮಂಡನೆ ಮಾಡಿ? ಈ ವರ್ಷ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ, ಸರ್ಪಭೂಷಣ ಶಿವಯೋಗಿಗಳದು, ಬಸವಣ್ಣ ಅವ್ರದ್ದು, ಭಗವದ್ಗೀತಾ, ಈಗ ಮಹಾತ್ಮರಾಗಿರ್ತಕ್ಕಂಥವ್ರು ಬೀದರ್ ಶಿವಕುಮಾರ ಸ್ವಾಮಿಗಳು ಅಂತೇಳಿ ನಮ್ಮ ಆರೂಢ ಪರಂಪರೆ ದೊಡ್ಡ ಹಿರಿಯರ ಮಹಾತ್ಮರವರು. ಅವ್ರು ಬರ್ತಾ ಇದ್ದಾರೆ. ಅವರು ಬರ್ತಾರ್ರಿ. ಅವರು ಬರ್ತಾರ. ಮುಂದ ಮೊದಲ ಅಭಿನವ ಶಿವಪುತ್ರ ಸ್ವಾಮಿಗಳು ಅಂತೇಳಿ ಅವರು ಬರ್ತಾ ಇದ್ರು. ದೊಡ್ಡ ದೊಡ್ಡ ಮಹಾತ್ಮರಾಗಿರ್ತಕ್ಕಂಥವ್ರು ಸಾಕಷ್ಟು ಬಂದ್ ಹೋಗಿದ್ದಾರೆ. ಸಿದ್ದೇಶ್ವರ ಸ್ವಾಮಿಗಳು ಬಂದ್ ಹೋಗಿದ್ದಾರೆ, ಆಗಲೇ ಹೇಳಿ ನಿಮ್ಗೆ. ಅಂದ್ರೆ ಇದು ಈ ಪರಿಷತ್ತು ಕಾರ್ಯಕ್ರಮ ಅಂದ್ರೆ ಒಂದು ಎಲ್ಲರಿಗೂ ಮಾತಾಡ್ಲಿಕ್ಕೆ ಒಂದು ವಿಷಯವನ್ನು ಕೊಟ್ಟಿರ್ತೀರಿ ನಾವು. ಒಂದೇ ಸಬ್ಜೆಕ್ಟ್ ಮ್ಯಾಗ ಎಲ್ಲಾರು ಅವ್ರವ್ರ ಅಧ್ಯಯನದ ಮ್ಯಾಗ ಅಂದ್ರೆ ಅದ್ರ ಬಗ್ಗೆನೇ ಅಷ್ಟೇ ಮಾತಾಡ್ಬೇಕು. ಅದ್ರ ಬಗ್ಗೆನೇ ಅಷ್ಟೇ ಮಾತಾಡ್ಬೇಕು. ಅವ್ರು ನಾವ್ ಏನು ಸಬ್ಜೆಕ್ಟ್ ಕೊಟ್ಟಿರ್ತೀವಿ ಅದ್ರ ಮ್ಯಾಗ ಮಾತಾಡೋದು. ಬೇರೆ ಸುಮ್ನೆ ಯಾವ್ದೋ ಒಂದು ಮಾತಾಡ್ಲಿಕ್ಕೆ ಇಲ್ಲ ಅವಕಾಶ ಇಲ್ಲ ಹಂಗ. ಅದ್ರ ಮೇಲೆ ಅದನ್ನ ನಮ್ಮ ತತ್ವಗಳನ್ನ ಸಿದ್ಧಾಂತವನ್ನ ಮಂಡಿಸ್ಲಿಕ್ಕೆ ಅವಕಾಶ. ಈ ಎಲ್ಲ ವ್ಯವಸ್ಥೆಯನ್ನ ಇಲ್ಲಿ ಮಠದಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೇವೆ. ಆಮೇಲೆ ಹಾಗೆ ತತ್ವ ಚಿಂತನೆಗಳನ್ನು ಮಾಡ್ತಾ ಮುಮುಕ್ಷಗಳಿಗೆ ಬಂದಂಥವರಿಗೆ ಅವರಿಗೆ ಜ್ಞಾನವನ್ನ, ನಿಜಗುಣ ಶಾಸ್ತ್ರ, ಪ್ರಕ್ರಿಯೆ ಗ್ರಂಥಗಳನ್ನ ಅವ್ರಿಗೆ ತಿಳಿಸ್ಕೊಡುವುದಾಗ್ಲಿ ಇವುಗಳನ್ನ ಮಾಡ್ಕೊಂತ ಇದ್ದೇವೆ ಇಲ್ಲಿ. ಅಂದ್ರೆ ಇಲ್ಲಿ ಗುರುಗಳೇ, ಅಂದ್ರೆ ಇದು ಆಶ್ರಮದಲ್ಲಿ ಇಲ್ಲಿ ಬಹಳ ಪ್ರಶಾಂತವಾಗಿದೆ. ಎಲ್ಲಾ ಜನ ಕೇಳ್ತಾ ಇದ್ರು, ಸರ್ ನೀವು ಇದನ್ನ ಮಾಡ್ಕೊಂಡ್ ಬನ್ನಿ. ಇಲ್ಲಿ ಯಾರಾದ್ರೂ ಈ ತತ್ವ ಸಿದ್ಧಾಂತಗಳನ್ನ ಮತ್ತೆ ಈ ಧರ್ಮದ ಬಗ್ಗೆ ಛಂದಸ್ಸು, ವ್ಯಾಕರಣ ಇರ್ಬೋದು, ಏನಾದ್ರೂ ಇಲ್ಲಿ ಕಲೀಲಿಕ್ಕೆ ವ್ಯವಸ್ಥೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅದೇ ಇಲ್ಲಿ ನಾವು ಪ್ರಕ್ರಿಯೆ ಗ್ರಂಥಗಳು ಅಂತಂದ್ರೆ ವಿಚಾರ ಚಂದ್ರೋದಯ ಅಂತ ಹೇಳಿ, ಅಂತಂದ್ರೆ ಪಾರಮಾರ್ಥಿಕಕ್ಕೆ ಒಂದು ಫೌಂಡೇಶನ್, ಪಾರಮಾರ್ಥಿಕದಲ್ಲಿ ದಾರಿಯಲ್ಲಿ ನಡೆಯುವಂಥ ಸಾಧಕರಿಗೆ ಒಂದು ತಳಹದಿ ಅಂತ ಏನು ಇರ್ತದಲ್ಲ, ಆ ರೀತಿಯಾದ ಚಿಂತನೆಗಳು, ಅದು ವಿಚಾರ ಚಂದ್ರೋದಯ ಅಂತ ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಹಾಗೆ ವಿಚಾರ ಸಾಗರ, ವೃತ್ತಿ ಪ್ರಭಾಕರ, ಇಂಥವುಗಳನ್ನೆಲ್ಲ ಈಗಾಗಲೇ ನಾವು ದಿನ 2 ಹೊತ್ತು ಮುಂಜಾನೆ ಸಾಯಂಕಾಲ ಮುಂಜಾನೆ ಪ್ರಕ್ರಿಯೆ ಗ್ರಂಥಗಳು ಅಂತಾರೆ ವಿಚಾರ ಸಾಗರ, ವಿಚಾರ ಚಂದ್ರೋದಯಗಳಾದಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ಸಾಯಂಕಾಲ ನಿಜಗುಣ ಶಾಸ್ತ್ರವನ್ನ ಚಿಂತನೆ ನಡೀತಾ ಇರ್ತದೆ. ಅಂದ್ರೆ ಯಾರಾದ್ರೂ ಇದು ತತ್ವಗಳನ್ನ ಚಿಂತನೆ ಮಾಡ್ಲಿಕ್ಕೆ, ಅಭ್ಯಾಸ ಮಾಡ್ಲಿಕ್ಕೆ ಯಾರಾದ್ರೂ ಬಂದ್ರೆ ಇಲ್ಲಿ ಅವಕಾಶ ಇದೆ. ಅವ್ರಿಗೆ ಬರೋರಿಗೆಲ್ಲ ಅವಕಾಶ ಮಾಡಿಕೊಡ್ತೇವೆ. ಅವ್ರಿಗೆ ಜ್ಞಾನವನ್ನ, ಸೇವಾದಿಗಳನ್ನ ಮಾಡ್ಕೊಂಡು ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತದೆ. ಬಂದವರು ವಿದ್ಯೆ ಮಾಡ್ಕೋಬಹುದು. ಶಾಸ್ತ್ರದಲ್ಲಿ ಯಾವುದೇ ಭಗವದ್ಗೀತೆ ಆಗಲಿ, ಉಪನಿಷತ್ತುಗಳಾಗಲಿ, ನಿಜಗುಣ ಶಾಸ್ತ್ರ ಆಗಲಿ, ಇವತ್ತು ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಇವುಗಳ ಚಿಂತನೆಯೂ ಸಹಿತ ನಡೀತಾ ಇದೆ. ಹೀಗಾಗಿ ಯಾವುದೇ ಜ್ಞಾನದ ಪಾರಮಾರ್ಥಿಕ ಮಾರ್ಗದಲ್ಲಿ ನಡೆಯುವಂತ ಸಾಧಕರು ಯಾರೇ ಇದ್ರೂ ಸಹಿತ ಬಂದು ಅವರು ಜ್ಞಾನವನ್ನು ಪಡ್ಕೋಬಹುದು, ಅವರು ಸಾಧನೆಗಳನ್ನು ಮಾಡಬಹುದು. ಅದಕ್ಕೆಲ್ಲ ಆಸಕ್ತಿ ಇದ್ದವರು ನಾನು 2 ದಿನ ಬಂದು ಹೋಗ್ತೀನಿ ಅಥವಾ ಏನಾದ್ರು ಟೈಮ್ ಪಾಸ್ಗೆ ಬರ್ತೀನಿ ಅಂದ್ರೆ ಯಾವ ಕಾರಣಕ್ಕೆ ಇಲ್ಲಿ ಅವಕಾಶ ಇಲ್ಲ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಿಮಗೆ ಆಧ್ಯಾತ್ಮಿಕ ಒಳಗೆ ಆಸಕ್ತಿ ಇದ್ರೆ, ನಾನು ಧರ್ಮದ ವಿಮರ್ಶೆ ಮಾಡ್ಲಿಕ್ಕೆ ಅಥವಾ ಚಿಂತನೆ ಮಾಡ್ಲಿಕ್ಕೆ, ಆತ್ಮಜ್ಞಾನದ ಸಾಕ್ಷಾತ್ಕಾರ ಮಾಡ್ಕೋತೀನಿ, ಆತ್ಮದ ಬಗ್ಗೆ ತಿಳ್ಕೋತೀನಿ, ಭಗವದ್ಗೀತೆ ಬಗ್ಗೆ ತಿಳ್ಕೋತೀನಿ ಅಂದ್ರೆ ಮಾತ್ರ ಹೇಳ್ತಾ ಇದ್ದೀನಿ. ಬರ್ಬೋದು, ಯಾರೇ ಸಾಧಕರಿದ್ರು ಬರ್ಬೋದು. ಪಾರಮಾರ್ಥಿಕ ಮಾರ್ಗದಲ್ಲಿ ನಡೆದು ನನ್ನ ಜೀವನ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನುವಂತ ಯಾವ ಮುಮುಕ್ಷಗಳಾಗ್ಲಿ, ಸಾಧಕರಾಗ್ಲಿ, ಯಾರೇ ಇದ್ರೂ ಸಹಿತ ಬಂದ್ರು ಅಂತಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತದೆ, ಅವ್ರಿಗೆ ವ್ಯವಸ್ಥೆ ಮಾಡ್ತದೆ, ಅವರಿಗೆ ಜ್ಞಾನವನ್ನ ಹೇಳಿಕೊಡ್ತದೆ. ನೀವು ನಾಳೆಯಿಂದ ಕಾರ್ಯಕ್ರಮಗಳೆಲ್ಲ ನಡೀತವೆ, ಅದ್ರ ಬಗ್ಗೆ ನಾನು ಎಲ್ಲ ತಿಳಿಸುತ್ತಾ ಹೋಗ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.